ರಿಲಯನ್ಸ್ ಜಿಯೋ ಕಡೆಯಿಂದ ಯಾರ್ಯಾರೆಲ್ಲ ಜಿಯೋ ಗ್ರಾಹಕರಿದ್ದಾರೆ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ಒಂದು ಭರ್ಜರಿ ಆಫರನ್ನು ಜಿಯೋ ಕಂಪನಿ ಕೊಟ್ಟಿದೆ. ಅದು ಕೇವಲ 601 ರೂಪಾಯಿಗೆ ವರ್ಷ ಪೂರ್ತಿ ಅನ್ಲಿಮಿಟೆಡ್ 5G ಇಂಟರ್ನೆಟ್ ಅನ್ನೋವಂಥದ್ದು ಸಿಗುತ್ತೆ. ಇದು ಜಿಯೋದ ಹೊಸ ರೀಚಾರ್ಜ್ ಪ್ಲಾನ್ ಅನ್ನೋವಂಥದ್ದಾಗಿದೆ. ಈ ರಿಲಯನ್ಸ್ ಜಿಯೋ ಇದೀಗ 601 ರೂಪಾಯಿಗೆ ವಾರ್ಷಿಕ 5G ರೀಚಾರ್ಜ್ ಪ್ಲಾನ್ ಬಿಡುಗಡೆ ಮಾಡಿದ್ದು, ಇದು ಮಾರುಕಟ್ಟೆಯಲ್ಲಿಯೇ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಹೊಸ ವರ್ಷದ ಪ್ರಯುಕ್ತ ಮುಖೇಶ್ ಅಂಬಾನಿ ಕಡೆಯಿಂದ ರಿಲಯನ್ಸ್ ಜಿಯೋ ಗ್ರಾಹಕರಿಗೆ ಅತ್ಯಂತ ಕಡಿಮೆ ಬೆಲೆಯ 5G ರೀಚಾರ್ಜ್ ಪ್ಲಾನ್ ಬಿಡುಗಡೆ ಮಾಡಲಾಗಿದೆ. ಈ ಒಂದು ರೀಚಾರ್ಜ್ ಪ್ಲಾನ್ನ ವೈಶಿಷ್ಟ್ಯತೆಗಳೇನು? ಅದೇ ರೀತಿಯಾಗಿ ಈ ರೀಚಾರ್ಜ್ ಪ್ಲಾನ್ನ ವಿವರಗಳ ಬಗ್ಗೆ ಈ ಒಂದು ವಿಡಿಯೋದೊಳಗಡೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಸೊ ದ್ಯಾಟ್ ನಿಮಗೆ ತುಂಬಾ ಅಪ್ಡೇಟ್ಸ್ಗಳು ಈ ಒಂದು ಚಾನಲಲ್ಲಿ ಸಿಗ್ತವೆ. ಅದೇ ರೀತಿಯಾಗಿ ಇದೇ ಒಂದು ವಿಡಿಯೋದೊಳಗಡೆ ಜಿಯೋದ ಇನ್ನಿತರ ಹೊಸ ರೀಚಾರ್ಜ್ ಪ್ಲಾನ್ಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೇನೆ. ಹಾಗಾಗಿ ಯಾರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ. ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಟೆಲಿಕಾಂ ಗ್ರಾಹಕರು ಹೊಂದಿರುವಂತಹ ಸಂಸ್ಥೆ ಅಂದರೆ ಅದು ಮುಖೇಶ್ ಅಂಬಾನಿ ಒಡೆತನದಲ್ಲಿರುವಂತಹ ರಿಲಯನ್ಸ್ ಜಿಯೋ ಟೆಲಿಕಾಂ ಸಂಸ್ಥೆ ಆಗಿದೆ. ಈ ಒಂದು ಟೆಲಿಕಾಂ ಸಂಸ್ಥೆ ನಮ್ಮ ಭಾರತ ದೇಶದಲ್ಲಿ 250 ಮಿಲಿಯನ್ಗಿಂತ ಹೆಚ್ಚು ಗ್ರಾಹಕರನ್ನು ಈ ಸಂಸ್ಥೆ ಹೊಂದಿದೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಒಂದು ಭಾರತ ದೇಶದಲ್ಲಿ ಇರುವಂತಹ ಅತ್ಯಂತ ದೊಡ್ಡ ಟೆಲಿಕಾಂ ಸಂಸ್ಥೆ ಆಗಿದೆ. ಈ ರಿಲಯನ್ಸ್ ಜಿಯೋ ಟೆಲಿಕಾಂ ಸಂಸ್ಥೆ ಹೊರಹೊಮ್ಮಿದೆ ಅಂತಲೇ ಹೇಳ್ಬಹುದು. ಒಂದು ಆಫರ್ ಜಿಯೋ ಸೇವೆಗಳನ್ನು ಬಳಸ್ತಾ ಇರುವಂತಹ ಗ್ರಾಹಕರಿಗೆ ಹೊಸ ವರ್ಷದ ಪ್ರಯುಕ್ತ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ರಿಲಯನ್ಸ್ ಜಿಯೋ ಬಿಡುಗಡೆ ಮಾಡಿರುವಂತಹ ಅನ್ಲಿಮಿಟೆಡ್ 5G ಡೇಟಾ ರೀಚಾರ್ಜ್ ಪ್ಲಾನ್ ಇದಾಗಿದೆ. ಈ ಒಂದು ರೀಚಾರ್ಜ್ ಯೋಜನೆ ಕೇವಲ 5G ಡೇಟಾ ಬೂಸ್ಟರ್ ಯೋಜನೆ ಆಗಿದೆ. ಈ ಒಂದು ರೀಚಾರ್ಜ್ ಮಾಡಿಸಿಕೊಂಡಂಥ ಗ್ರಾಹಕರು ವರ್ಷ ಪೂರ್ತಿ ಅನ್ಲಿಮಿಟೆಡ್ 5G ಡೇಟಾವನ್ನು ಬಳಸಬಹುದು. ಆದರೆ ಇಲ್ಲಿ ನಿಯಮಗಳು ಮತ್ತು ಷರತ್ತುಗಳನ್ನು ವಿಧಿಸಲಾಗಿದೆ. 601 ರೂಪಾಯಿಗೆ 5G ಡೇಟಾ ರೀಚಾರ್ಜ್ ಪ್ಲಾನ್. ಈ ಒಂದು ರೀಚಾರ್ಜ್ ಮಾಡಿಸಿಕೊಂಡಂಥ ಗ್ರಾಹಕರಿಗೆ ಒಂದು ವರ್ಷ ಪೂರ್ತಿ ಅಂದರೆ 365 ದಿನಗಳ ಕಾಲ ಅನ್ಲಿಮಿಟೆಡ್ 5G ಡೇಟಾ ಬಳಸೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಆದರೆ ಇದು 12 ತಿಂಗಳ ಅಪ್ಗ್ರೇಡ್ ವಾಚರ್ ಪ್ಲಾನ್ ಆಗಿದ್ದು, ಈ ಒಂದು ರೀಚಾರ್ಜ್ ಮಾಡಿಸಿಕೊಂಡಂಥ ಗ್ರಾಹಕರು ಅನ್ಲಿಮಿಟೆಡ್ 5G ಡೇಟಾ ಆಫ್ ಪಡೆಯೋದಕ್ಕೆ ಬಯಸ್ತಾ ಇದ್ದೀರಾ ಅಂತಂದರೆ ಕಡ್ಡಾಯವಾಗಿ ಪ್ರತಿದಿನ 1.5 GB ಡೇಟಾ ನೀಡುವಂತೆ ಯಾವುದಾದ್ರೂ ಒಂದು ರೀಚಾರ್ಜ್ ಪ್ಲಾನನ್ನು ತಮ್ಮ ಮೊಬೈಲಿಗೆ ರೀಚಾರ್ಜ್ ಮಾಡಿಸ್ಕೊಂಡಿರಬೇಕು. ಆ ಬಳಿಕ ಮಾತ್ರ ನಿಮಗೆ ಅನ್ಲಿಮಿಟೆಡ್ 5G ಡೇಟಾ ಬಳಸೋದಕ್ಕೆ ಅವಕಾಶ ಇರುತ್ತೆ. ಹೌದು ಸ್ನೇಹಿತರೆ, 601 ರೂಪಾಯಿ ಅನ್ಲಿಮಿಟೆಡ್ 5G ಡೇಟಾ ವೋಚರ್ ರೀಚಾರ್ಜ್ ಪ್ಲಾನ್ ಆಗಿರುವಂಥದ್ದು. ಈ ಒಂದು ರೀಚಾರ್ಜ್ ಕೇವಲ 5G ಡೇಟಾ ಪಡೆಯೋದಕ್ಕೆ ಮಾತ್ರ ಈ ಒಂದು ಯೋಜನೆಯಲ್ಲಿ ಸಾಧ್ಯ ಆಗುತ್ತೆ. ಮತ್ತು ಈ ಡೇಟಾ ಪಡೆಯೋದಕ್ಕೆ ನೀವು ಕಡ್ಡಾಯವಾಗಿ 1.5 GB ಪ್ರತಿದಿನ ಡೇಟಾ ನೀಡುವಂತಹ ರೀಚಾರ್ಜ್ ಯೋಜನೆಯನ್ನು ಹೊಂದಿರಬೇಕು. ಅಥವಾ ಇತರ ಯಾವುದೇ ತ್ರೈಮಾಸಿಕ ಯೋಜನೆ ಪ್ರತಿದಿನ 1.5 GB ಡೇಟಾ ನೀಡುವಂತಹ ರೀಚಾರ್ಜನ್ನು ಹೊಂದಿರಬೇಕು ಅಂದರೆ ಮಾತ್ರ ಈ ಒಂದು ಯೋಜನೆ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ಯಾವುದೇ ರೀಚಾರ್ಜ್ ಇಲ್ಲದಿದ್ದರೆ 5G ಡೇಟಾ ಬಳಸೋದಕ್ಕೆ ಸಾಧ್ಯವಿಲ್ಲ. ಈ ಒಂದು ಯೋಜನೆ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳ್ಕೋಬೇಕು ಅಂತಂದರೆ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ. ಹಾಗಾದರೆ ಇನ್ನು ಯಾವುದಾದ್ರೂ ಪ್ರೀಪೇಯ್ಡ್ ರೀಚಾರ್ಜ್ ಯೋಜನೆಗಳು ಇದಾವ ಅಂತಂದರೆ ಹೌದು ಸ್ನೇಹಿತರೆ, ನೀವು ರಿಲಯನ್ಸ್ ಜಿಯೋ ಟೆಲಿಕಾಂ ಸೇವೆಗಳನ್ನು ಬಯಲಿಸ್ತಾ ಇದ್ದೀರಾ ಅಂತಂದರೆ ಇತರ ಅನೇಕ ರೀಚಾರ್ಜ್ ಯೋಜನೆಗಳು ಕೂಡ ಜಾರಿಗೆ ತರಲಾಗಿದೆ. ಅದರಲ್ಲಿ ಕ್ರಮವಾಗಿ ನಾವು ಈ ರೀತಿಯಾಗಿ ಹೇಳೋದಾದರೆ 199 ರೂಪಾಯಿ, 239, 299, 319, 666, 799, 899 ಹಾಗೂ ಇತರ ಅನೇಕ ರೀಚಾರ್ಜ್ ಯೋಜನೆಗಳು ಗ್ರಾಹಕರಿಗೆ ಹೆಚ್ಚಿನ ವಿವರ ತಿಳಿಯೋದಕ್ಕೆ
ಮೈ ಜಿಯೋ ಅಪ್ಲಿಕೇಶನ್ನಲ್ಲಿ ಈ ಒಂದು ರೀಚಾರ್ಜ್ಗೆ ಸಂಬಂಧಿಸಿದಂತಹ ಮತ್ತಷ್ಟು ನಿಖರ ಮತ್ತು ನಿರ್ದಿಷ್ಟ ವಿವರವನ್ನು ನೀವು ತಿಳ್ಕೋಬಹುದು. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ದೀರಾ ಎಲ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು.